ಮಹಾರಾಷ್ಟ್ರದ ಮಹಾಮಳೆಗೆ ಬೆಳಗಾವಿ ಜಿಲ್ಲೆ ತತ್ತರಿಸಿ ಹೋಗಿದೆ. ಕೃಷ್ಣೆಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಪ್ರವಾಹದ ಭೀತಿ ಆವರಿಸಿದೆ. ನದಿ ದಡದಲ್ಲಿರುವ ದೇಗುಲಗಳಿಗೂ ಇದೀಗ ಜಲದಿಗ್ಬಂಧನದ ಭೀತಿ ಶುರುವಾಗ್ತಾ ಇದೆ. ಕೃಷ್ಣೆಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಹಾಗಾಗಿ ಕೃಷ್ಣಾ ನದಿ ಪಾತ್ರದಲ್ಲಿ ಇರುವಂತಹ ನದಿ ದಡದಲ್ಲಿರುವಂತಹ ದೇಗುಲಗಳಿಗೂ ಜಲದಿಗ್ಬಂಧನದ ಪರಿಸ್ಥಿತಿ ವರ್ಣನಬ್ಬರಕ್ಕೆ ನೂರಾರು ಎಕರೆ ಜಮೀನು ಸಂಪೂರ್ಣವಾಗಿ ಅಪೋಷಣ ತೆಗೆದುಕೊಂಡಿರುವಂಥದ್ದು. ನೀರು ನದಿ ದಡದಲ್ಲಿರುವಂತಹ ದೇಗುಲಗಳು ಜಲಾವೃತವಾಗಿದ್ದರೆ, ಇನ್ನು ನದಿಯ ಪಕ್ಕದಲ್ಲಿರುವಂತಹ ಸೇತುವೆ ಇರಬಹುದು, ರಸ್ತೆ ಅಥವಾ ತೋಟ, ಹೊಲ ಗದ್ದೆಗಳು ಎಲ್ಲವೂ ನೀರಿನಿಂದ ಜಲಾವೃತವಾಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇನ್ನು ಈ ಭಾಗದಲ್ಲಿ ಪ್ರತಿ ವರ್ಷ ಕೃಷ್ಣಾ ನದಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದಾಗ ಅಥವಾ ಒಳಹರಿವಿನ ಪ್ರಮಾಣ ಹೆಚ್ಚಳವಾದಾಗ ಸೃಷ್ಟಿ ಮಾಡುವಂಥ ಅವಾಂತರ ಅಷ್ಟಿಷ್ಟಲ್ಲ. ಪ್ರತಿ ಬಾರಿ ಕೂಡ ಅನೇಕ ಗ್ರಾಮಗಳು ನಡುಗಡ್ಡೆಯಂತೆ ಮಾರ್ಪಾಟಾಗ್ಬಿಡ್ತವೆ. ಹಾಗಾಗಿ ಊರನ್ನು ತೊರೆದು ಹೋಗಬೇಕಾದಂಥ ಒಂದು ಪರಿಸ್ಥಿತಿ. ದವಸ ಧಾನ್ಯಗಳೆಲ್ಲವನ್ನು ಕೂಡ ಬೆಳೆದಂಥ ಬೆಳೆಗಳನ್ನು ಸಂಗ್ರಹಿಸಿ ಇಟ್ಕೊಳ್ಳೋದೇ ಬಹುದೊಡ್ಡ ಸವಾಲು. ಹಾಗಾಗಿ ಈ ವೇಳೆ ಅನೇಕರು ನಿರಾಶ್ರಿತ ಕೇಂದ್ರಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ಉಂಟಾಗ್ಬಿಡುತ್ತೆ. ಸೊ ಇಲ್ಲೂ ನಾವು ಗಮನಿಸ್ತಾ ಹೋದಂತೆ ಕೃಷ್ಣಾ ನದಿಯ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದ್ದರಿಂದ ಅನೇಕ ದೇವಸ್ಥಾನಗಳು ಜಲಾವೃತವಾಗಿರುವಂಥದ್ದನ್ನು ಕಾಣಬಹುದು. ಬರುವಂಥ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರುವಂಥವರು ನಿರಾಸೆಯಿಂದಲೇ ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕೆ ಸಾಧ್ಯವಾಗುತ್ತೆ. ವಾಪಸ್ ನಿರಾಸೆಯಿಂದ ಹಿಂದಿರುಗಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಕೆಲವೊಂದು ದೇವಸ್ಥಾನಗಳು ಜಲಾವೃತವಾಗಿವೆ. ಮೊಳಕಾಲುದ್ದ ನೀರಿದ್ದರೂ ಕೂಡ ಅದರಲ್ಲೇ ಭಕ್ತರು ಈ ವೇಳೆ ದೇವರ ದರ್ಶನವನ್ನು ಪಡಿತಾ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇದು ಕೃಷ್ಣಾ ನದಿ ಪಾತ್ರದಲ್ಲಿ ಇರುವಂಥ ಅನೇಕ ದೇವಸ್ಥಾನಗಳಿಗೆ ಜಲದಿಗ್ಬಂಧನದ ಪರಿಸ್ಥಿತಿ ನಿರ್ಮಾಣ ಆಗಿದ್ದರೆ, ಇನ್ನು ಕೃಷ್ಣಾ ನದಿ ಪಾತ್ರದಲ್ಲಿ ಇರುವಂಥ ಇಕ್ಕೆಲಗಳಲ್ಲಿರುವಂತಹ ಕೃಷ್ಣಾ ನದಿ ಹರಿದು ಹೋಗುವಂಥ ಇಕ್ಕೆಲಗಳಲ್ಲಿರುವಂತಹ ಜಮೀನುಗಳು ಜಲಾವೃತವಾಗಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ನಷ್ಟ ಸಂಭವಿಸ್ತಾ ಇದೆ. ಅಂದರೆ ಲಕ್ಷಾಂತರ ರೂಪಾಯಿ ಹಣವನ್ನು ಹಾಕಿ ಬಿತ್ತನೆ ಬೀಜಗಳನ್ನು ತಂದಿರ್ತಾರೆ, ರಸಗೊಬ್ಬರವನ್ನು ತಂದು ಬಿತ್ತನೆ ಮಾಡಿರ್ತಾರೆ, ಭೂಮಿಯನ್ನು ಹದ ಮಾಡಿ. ಆದರೆ ನೀರು ಸಂಪೂರ್ಣವಾಗಿ ತೋಟಗಳಲ್ಲಿ ಅಲ್ಲಿನ ಹೊಲಗಳಲ್ಲಿ ಜಮೀನುಗಳಲ್ಲಿ ನಿಂತಾಗ ಸಹಜವಾಗಿಯೇ ಬೆಳೆದಂಥ ಬೆಳೆ ಎಲ್ಲವೂ ಕೂಡ ನೀರಿನಲ್ಲಿ ಕರಗಿ ಹೋಗುತ್ತೆ. ಹಾಗಾಗಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ನಷ್ಟವನ್ನು ಅನುಭವಿಸ್ತಾನೆ. ಕೆಲವೊಂದು ಬೆಳೆಗಳು ಇನ್ನೇನು ಕೈ ಸೇರಬೇಕು ಅನ್ನುವಂಥ ಆದಾಯದ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಸಹಜವಾಗಿಯೇ ನಿರಾಸೆ ಆಗುತ್ತೆ, ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತೆ. ಸದ್ಯ ಕೃಷ್ಣಾ ನದಿಯ ಅವಾಂತರ ಉಂಟು ಮಾಡಿರುವಂಥ ಒಂದು ಯಾವ ರೀತಿಯ ಜಲದಿಗ್ಬಂಧನಕ್ಕೆ ಒಳಗಾಗಿರುವಂಥ ದೇವಸ್ಥಾನಗಳನ್ನು ಕಾಣಬಹುದು, ಹೊಲ ಗದ್ದೆಗಳು ನೀರಿನಿಂದ ಆವೃತವಾಗಿರುವಂತಹ ದೃಶ್ಯಾವಳಿಯನ್ನು ನಾವು ಕಾಣಬಹುದಾಗಿದೆ. ಇದು ಸದ್ಯ ಪ್ರಸ್ತುತ ಕೃಷ್ಣಾ ನದಿ ಸೃಷ್ಟಿ ಮಾಡಿರುವಂತಹ ಅವಾಂತರ.